ಹಲೋ ಎವ್ರಿವನ್. ಮನೇಲಿ ರೈಸ್ ಏನಾದರೂ ಹೆಚ್ಚಿಗೆ ಉಳಿದ್ಬಿಟ್ಟಿದ್ರೆ ನಾವು ಹೌಸ್ ವೈಫ್ಸ್ ವೇಸ್ಟ್ ಮಾಡೋಕೆ ಇಷ್ಟಪಡಲ್ವಲ್ಲ. ಸೊ ಅದರಿಂದ ಏನಾದರೂ ಒಂದು ಫ್ರೈಡ್ ರೈಸ್ ಮಾಡೇ ಮಾಡ್ತೀವಿ. ಸೊ ಇವತ್ತು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಜೊತೆ ಒಂದು ಒಳ್ಳೆ ಟ್ರೆಡಿಷನಲ್ ಟಚ್ ಜೊತೆ ಮಸಾಲಾ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಆ್ಯಂಡ್ ಐ ಆಮ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಕೋಲ್ಡ್ ಆಗಿದೆ, ಸ್ವಲ್ಪ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಬಿಗಿನ್ ದ ರೆಸಿಪಿ. ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ಳಿ. ಆ ನಂತರ ಅದಕ್ಕೆ ಒಂದು 2 ಸ್ಪೂನಷ್ಟು ಶೇಂಗಾ, 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 1/2 ಸ್ಪೂನಷ್ಟು ಸಾಸಿವೆ, ಹಾಗೆ ಒಂದು 1/2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಫ್ರೈ ಆಗೋಗಿ ಬಿಡಿ. ಅಷ್ಟರಲ್ಲೇ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ನೆಕ್ಸ್ಟ್ ಇದಕ್ಕೆ ಫೈನ್ಲಿ ಚಾಪ್ ಮಾಡ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ, ಆಮೇಲೆ ಒಂದು 2ರಿಂದ 3 ಹಸಿಮೆಣಸಿನಕಾಯಿ, ಹಾಗೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಸಹ ಫೈನ್ಲಿ ಚಾಪ್ ಮಾಡ್ಕೊಂಡು ಹಾಕಿ. ಓಕೆ, ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲಾ ಫ್ರೈಡ್ ರೈಸ್ ಅಂತ ಹೇಳಿ ಇದೇನು ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟಿದಾರಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನು ಆಗಲೇ ಹೇಳ್ದಾಗೆ ಮಸಾಲಾ ಫ್ರೈಡ್ ರೈಸ್ ವಿತ್ ಟ್ರೆಡಿಷನಲ್ ಟಚ್ ಅಂತ. ಇಫ್ ಯು ಆರ್ ಲೈಕಿಂಗ್ ಅ ಟ್ರೆಡಿಷನಲ್ ರೆಸಿಪಿ, ಸೊ ಯು ಕ್ಯಾನ್ ಟ್ರೈ ದಿಸ್ ಮಸಾಲಾ ಫ್ರೈಡ್ ರೈಸ್ ವಿತ್ ಟ್ರೆಡಿಷನಲ್ ಟಚ್. ಓಕೆ, ಈರುಳ್ಳಿ ಬೆನೀತಿದ್ದ ಹಾಗೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೋನ ಫೈನ್ಲಿ ಚಾಪ್ ಮಾಡ್ಕೊಂಡು ಹಾಕಿ, ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ಫ್ಲೇಮ್ ಮಾತ್ರ ಲೋ ಅಲ್ಲೇ ಇಡಬೇಕು, ಇಲ್ಲ ಅಂದರೆ ಈ ಮಸಾಲ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಓಕೆ, ಮಿಕ್ಸ್ ಮಾಡ್ಕೊಂಡಿದ ನಂತರ 1 ನಿಮಿಷ ಬಿಡಿ. ಸೊ ಟೊಮ್ಯಾಟೊ ಎಲ್ಲವೂ ಕರೆಕ್ಟಾಗಿ ಬೆನೆಯುತ್ತೆ. ಓಕೆ, ಇದು ಬೆನೀತಾ 1 ನಿಮಿಷ ಆಗ್ತಾ ಇದೆ. ಸೊ ಇದೆಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವತ್ತು ನಾನು ಲೆಫ್ಟ್ ಓವರ್ ರೈಸಿಂದನೇ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 2 ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಾವು ಏನು ಮಸಾಲಾನ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ 2 ಕಪ್ಪಷ್ಟು ರೈಸ್ ಪರ್ಫೆಕ್ಟ್ ಮೆಜರ್ಮೆಂಟ್. ಈ ಥರ ಲೆಫ್ಟ್ ಓವರ್ ರೈಸಿಂದ ನೀವು ವೆರೈಟೀಸ್ ಆಫ್ ರೆಸಿಪೀಸ್ನ ಮಾಡ್ಕೋಬೋದು. ಹಾಗೆ ನೀವು ಆಲೂ ಫ್ರೈಡ್ ರೈಸ್ನ ಟ್ರೈ ಮಾಡಿರಲಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಪ್ಲೀಸ್ ವಾಚ್ ದ ವಿಡಿಯೋ. ತುಂಬ ಸಖತ್ತಾಗಿರುತ್ತೆ ಈ ಆಲೂ ಫ್ರೈಡ್ ರೈಸ್. ಓಕೆ, ನೌ ಇಟ್ಸ್ ಟೈಮ್ ಟು ರಿವೀಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದು ಪುಳಿಯೋಗರೆ ಪೌಡರ್. ಇದು ಹಾಕೋದ್ರಿಂದ ಮಸಾಲಾ ಫ್ರೈಡ್ ರೈಸ್ ಸಖತ್ತಾಗುತ್ತೆ ಆ್ಯಂಡ್ ಒಳ್ಳೆ ಟ್ರೆಡಿಷನಲ್ ಟಚ್ ಸಹ ಇರುತ್ತೆ ಅದರಲ್ಲಿ. ಓಕೆ, ರೈಸ್ಗೆ ಸ್ವಲ್ಪ ನೀರನ್ನ ಚಿಮುಕಿಸ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಬೇಕಾದ್ರೆ ರೈಸ್ ಬ್ರೇಕ್ ಆಗಲ್ಲ, ಹಾಗೆ ಫ್ರೆಶ್ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾವು 1ರಿಂದ 1.5 ಸ್ಪೂನಷ್ಟು ಪುಳಿಯೋಗರೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಪರ್ಚೇಸ್ಡ್ ಪುಳಿಯೋಗರೆ ಪೌಡರ್ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ವೆನೆಗರ್ನ ಹಾಕೋಣ. ಸೊ ನೀವು ವೆನೆಗರ್ ಹಾಕೋದ್ರಿಂದ ಫ್ರೈಡ್ ರೈಸ್ ಟಚ್ ಕೊಡುತ್ತೆ. ಹಾಗಾಗಿ ಫ್ರೈಡ್ ರೈಸ್ ಫ್ಲೇವರ್ ಕೊಡೋಕೆ ವೆನೆಗರ್ನ ಸ್ಕಿಪ್ ಮಾಡಬೇಡಿ, ಆ್ಯಂಡ್ ಟ್ರೆಡಿಷನಲ್ ಟಚ್ ಕೊಡೋಕೆ ಪುಳಿಯೋಗರೆ ಪೌಡರ್ನ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಜನರಲ್ ಆಗಿ ಮಾಡಿಕೊಂಡ್ರೆ ನಾವು ಫ್ರೈಡ್ ರೈಸ್ ಫ್ಯಾನ್ಸಿ ರೆಸಿಪಿನ ಮಾಡ್ಕೊತೀವಿ, ಇಲ್ಲ ಅಂದರೆ ಪಕ್ಕಾ ಟ್ರೆಡಿಷನಲ್ ರೆಸಿಪಿ ಮಾಡ್ಕೊತೀವಿ. ಇವೆರಡು ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ದಿಸ್ ಈಸ್ ಮಸಾಲಾ ಫ್ರೈಡ್ ರೈಸ್ ವಿತ್ ಟ್ರೆಡಿಷನಲ್ ಟಚ್. ಸೊ ಮನೇಲಿ ಅನ್ನ ಹೆಚ್ಚಿಗೆ ಉಳಿದ್ಬಿಟ್ಟಿದೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಈ ರೆಸಿಪಿ ನಮ್ಮ ವರ್ಕಿಂಗ್ ವುಮೆನ್ಸ್ಗೆ ಹಾಗೆ ಬ್ಯಾಚುಲರ್ಸ್ಗೆ ಸಹ ತುಂಬಾ ಯೂಸ್ ಆಗುವಂಥ ರೆಸಿಪಿ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಆಗಿದೆ ಮಾಡ್ಕೊಳ್ಳೋದು ಸಹ. ಓಕೆ ದೆನ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಟ್ರಸ್ಟ್ ಮೀ, ಈ ಮಸಾಲಾ ಫ್ರೈಡ್ ರೈಸ್ ಫ್ಲೇವರ್ ಸಖತ್ತಾಗಿ ಬರ್ತಾ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಟ್ರೈ. ವಾವ್, ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ಲೀಸ್ ಡೋಂಟ್ ಮಿಸ್ ದ ರೆಸಿಪಿ. ಇದ್ರದ್ದು ಫ್ಲೇವರ್ ಸಖತ್ತಾಗಿದೆ, ಟೇಸ್ಟ್ ಅಲ್ಟಿಮೇಟ್ ಆಗಿದೆ, ಆ್ಯಂಡ್ ಫ್ಯಾನ್ಸಿ ರೆಸಿಪಿ ಜೊತೆ ಟ್ರೆಡಿಷನಲ್ ಮಿಕ್ಸ್ ಆಗಿರೋದ್ರಿಂದ ಅಲ್ಟಿಮೇಟ್ ಆಗಿದೆ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.